ಮೇಲೆ ಗೊತ್ತಾಗಿದೆ. ಮೂಡದು ಕ್ಲೀನ್ ಚಿಟ್ ಸಿಕ್ಕಿದೆ ಸರ್. PN ದೇಸಾಯಿ ಅವರು ಕಮಿಟಿ ಸರ್ಕಾರ ನೇಮಕ ಮಾಡಿದ್ದು, ಅವರು 6 ಸಂಪುಟಗಳನ್ನ ನೀಡಿದ್ರು ಸರ್. ಅಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಿ ಸರ್. ಅಲ್ಲ, ಇವಾಗ ಮೂಡಾದಲ್ಲಿ ಏನು ಹಗರಣನೆ ಆಗಿಲ್ದ ಮೇಲೆ ಖಂಡಿತ ಯಾರೇ ತನಿಖೆ ಮಾಡಿದ್ರು ಅದು ಯಾರು ಫೇರ್ ಆಗಿ ತನಿಖೆ ಮಾಡ್ತಾರೆ ಪ್ರಾಮಾಣಿಕವಾಗಿ ಅಂತ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚಿಟ್ ಸಿಕ್ಕೇ ಸಿಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಡಿ ಅವ್ರು ದುರುದ್ದೇಶದಿಂದ ತನಿಖೆ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಇಡಿ ಅವ್ರಿಗೂ ಏನು ಪರ್ಮಿಷನ್ ಕೇಳಿದ್ರು ತನಿಖೆ ಮಾಡೋದಕ್ಕೆ ಅದನ್ನು ಕೂಡ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್. ಈಗ PN ದೇಸಾಯಿ ಅವರ ತನಿಖಾ ಆಯೋಗ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಸೊ ಹಾಗಾಗಿ ಅಲ್ಲಿ ಹಗರಣನೇ ಇರಲಿಲ್ಲ. ಹಾಗಾಗಿ ಯಾರೇ ಪ್ರಾಮಾಣಿಕವಾಗಿ ತನಿಖೆ ನಡೆದ್ರು ಅದು ಕ್ಲೀನ್ ಚಿಟ್ಟೇ ಸಿಗುತ್ತೆ. ಅಂದ್ರೆ ತೇಜೋವಧೆ ಮಾಡುವ ಕೆಲಸ ನಡೀಲ್ಲ. ಅಲ್ಲ, ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಗೊತ್ತೇ ಇರೋದು ನಿಮಗೆ. ನಾವು ಕೂಡ ಅವಾಗಿಂದ ಹೇಳ್ಕೊಂಡೇ ಬರ್ತಾ ಇದೀವಿ. ನಮ್ಮ ಪಕ್ಷನ ನಮ್ಮ ವಾದ ಏನಿತ್ತು ಅದನ್ನ ಮಂಡಿಸ್ತಾನೆ ಬಂದಿದ್ದೀವಿ. ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿ. ಮತ್ತೆ ಹೈಕಮಾಂಡ್ ಅವ್ರಿಗೆ ಅದು ಸ್ಪಷ್ಟವಾಗಿ ಗೊತ್ತಿತ್ತು ಅದ್ರೊಳಗೆ ಏನು ಹಗರಣ ಆಗಿಲ್ಲ ಅಂತ. ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರು. ನಮ್ಮ ಪಕ್ಷದ ನಾಯಕರುಗಳಿಗೂ ಕೂಡ ಗೊತ್ತು ಅದ್ರೊಳಗೆ ಏನು ಹಗರಣ ಆಗಿಲ್ಲ ಅಂತ. ಹಾಗೆ ಅವರು ಕೂಡ ಅದಕ್ಕೋಸ್ಕರ ಗಟ್ಟಿಯಾಗಿ ತಂದೆಯವ್ರ ಪರವಾಗಿ ನಿಂತ್ಕೊಂಡ್ರು. ಬಟ್ ನೀವು ಬೇಸರ ಮಾಡ್ಕೊಂಡಿದ್ರಿ ಸರ್, ತಾಯಿಯವರು ಕೂಡ ಖಂಡಿತ ಬೇಸರ ಆಗೇ ಆಗುತ್ತೆ. ಏನು ಮಾಡಕ್ ಆಗೋದಿಲ್ಲ. ಅದ್ರೊಳಗೂ ರಾಜಕೀಯಕ್ಕೆ ಬರದೇ ಇರುವಂತ ನಮ್ಮ ತಾಯಿಯವ್ರಿಗೆ ಬೇಸರ ಆಗೇ ಆಗುತ್ತೆ. ಬಟ್ ಇಟ್ ಅಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಅದನ್ನ ಎದುರಿಸಲೇಬೇಕಾಗುತ್ತೆ ಸಾಕಷ್ಟು ಜೀವನದಲ್ಲಿ. ನಾ ಹೇಳಿದ್ನಲ್ಲ, ಪೂರ್ತಿಯಾಗಿ ತನಿಖೆ ಎಲ್ಲಾ ಕಡೆ ಮುಗಿದು ಇನ್ನೂ ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟಲ್ಲಿದೆ. ಅವ್ರದ್ದು ಮುಗಿದ ಮೇಲೆ ನಾವು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಆಮೇಲೆ ಅದನ್ನ ಅಂದ್ರೆ ಎಲ್ಲವೂ ಸ್ಪಷ್ಟವಾಗಿದ್ರೆ ಸರಿಯಾಗಿದ್ರೆ ನೀವು ಅದನ್ನ ವಾಪಸ್ ತಗೊಂಡು. ಅಲ್ಲ, ಎಲ್ಲ ಸರಿಯಾಗಿ ಇದೆ. ನಮಗೆ ನ್ಯಾಯಯುತವಾಗಿ ಅವರು ಕೊಟ್ಟಿದ್ದು. ಯಾಕಂದ್ರೆ ನಮ್ಮ ಜಮೀನನ್ನ ಬದಲಾಗಿ ಕೊಟ್ಟಿದ್ದಾರೆ. ಸೊ ಅವ್ರು ಸೈಟ್ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಪರಿಹಾರ ಕೊಡ್ಲಿ. ನಮ್ಮ ಸೈಟ್ ನಮ್ಮ ಜಮೀನಿನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಅಲ್ಲದೆ ಅವರು ಬೇರೆ ಏನಾದ್ರು ಪರಿಹಾರ ಕೊಡ್ಲಿ. ಕಾನೂನು ಪ್ರಕಾರ ಏನಿದೆ ಆ ಪರಿಹಾರ ಕೊಡ್ಲಿ. ಅವ್ರಿಗೆ ಕಳಂಕ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಕೊಟ್ಟಿದ್ದು. ಹೌದೌದು. ತಾಯಿಯವರು ಒಂದು ಬಹಳಷ್ಟು ಕೇಂದ್ರ ಸರ್ಕಾರ ಕುತಂತ್ರ ಮಾಡ್ತಿತ್ತು. ಹೇಗಾದ್ರೂ ಮಾಡಿ ತಪ್ಪು ರೀತಿಯಲ್ಲೇ ತನಿಖೆ ಮಾಡಿ ಅದು ಸಿಕ್ಕಾಕಿಸ್ಬೇಕು ಅಂತೇಳಿ. ಸೊ ಅದಕ್ಕೂ ಅವಕಾಶ ಕೊಡಬಾರ್ದು. ಮತ್ತೆ ಏನು ಅವ್ರಿಗೆ ತಪ್ಪು ಗ್ರಹಿಕೆ ಜನರಲ್ ಬರುತ್ತೆ ಅದಕ್ಕೆ ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಖಂಡಿತ ವಿಪಕ್ಷಿಗಳಿಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಿ ಅವ್ರ ಮುಖಭಂಗ ಆಗೇ ಆಗಿದೆ. ಸರ್, ನಿನ್ನೆ ಒಂದು ಸ್ಟೇಟ್ಮೆಂಟ್ ಇದರಲ್ಲಿ ಮೂಕನುಂಡಿ ಗ್ರಾಮದಲ್ಲಿ ಈ ಕ್ಷೇತ್ರ ಜನರ ಋಣ ತೀರ್ಸಕ್ಕಾಗಲ್ಲ ಅಂತ ಹೇಳಿ ಅಷ್ಟೊಂದು ಎಮೋಷನ್ ಏನು? ಇಲ್ಲ, ಅಫ್ಕೋರ್ಸ್. ಯಾಕೆಂದ್ರೆ ವರ್ಣಾ ಕ್ಷೇತ್ರ ಜನ ಪಾಪ 2008 ವರ್ಣಾ ಕ್ಷೇತ್ರ ರಚನೆ ಆಗಿದ್ದು ಒಮ್ಮೆ ಕೂಡ ತಂದೆಯವ್ರನ್ನ ಕೈ ಬಿಟ್ಟಿಲ್ಲ. ಅವ್ರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವ್ರನ್ನ ಕೈ ಹಿಡಿದಾರೆ. ಮತ್ತೆ ಇನ್ನೂ ಹಲವಾರು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಆದಷ್ಟು ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಇವತ್ತು ವರ್ಣಾ ಕ್ಷೇತ್ರನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿಕೊಟ್ಟರು ನಮ್ಮ ವರ್ಣಾ ಕ್ಷೇತ್ರದ ವೋಟರ್ಸ್. ಸೊ ಹಾಗಾಗಿ ಅವ್ರ ಋಣ ನಾವು ಯಾವತ್ತೂ ಕೂಡ ತೀರ್ಸಕ್ಕಾಗದೆ. ಸರ್, ಇನ್ನೊಂದು ಡ್ರಗ್ಸ್ ಮಾಫಿಯಾ ಮೈಸೂರಿನಲ್ಲಿ ಸರ್ ಸಾಕಷ್ಟು ಅದೇ ರಾಕೆಟ್ ಮಹಾರಾಷ್ಟ್ರ. ಹೌದು, ಡ್ರಗ್ಸ್ ಮೈಸೂರಿನಲ್ಲಿ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿ ಎಷ್ಟೊಂದು ಜನ ತಂದೆಗೂ ಕೂಡ ಬಂದು ದೂರು ಕೊಟ್ಟಿದ್ರು. ತಂದೆಯವರು ಕೂಡ ಪೊಲೀಸ್ ಅವ್ರನ್ನ ಅದಕ್ಕೆ ವಿಶೇಷವಾಗಿ ಅವ್ರಿಗೆ ಸೂಚನೆನೂ ಕೊಟ್ಟಿದ್ರು. ನೋಡಿ, ಜನಗಳು ಹೇಳ್ತಾ ಇದ್ದಾರೆ ಇಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ ಅಂತ, ಅದನ್ನ ಬಿಗಿ ಮಾಡ್ಬೇಕು ನೀವು, ಡ್ರಗ್ಸ್ ಹಾವಳಿ ದಂಧೆ ನಡೀದೇ ಹೋಗಿ ನೋಡ್ಕೋಬೇಕು ಅಂತ ಹೇಳಿದ್ರು. ಪೊಲೀಸ್ ಅವರು ತಮ್ಮ ಬೆಸ್ಟ್ ಎಫರ್ಟ್ಸ್ ಹಾಕ್ತಿದೀವಿ ಅಂತ ಹೇಳ್ತಿದ್ರು. ಬಟ್ ಆದ್ರೂ ಕೂಡ ನಮ್ಮ ಪೊಲೀಸ್ಗಿಂತ ಹೆಚ್ಚು ಚುರುಕಾಗಿ ಮಹಾರಾಷ್ಟ್ರ ಪೊಲೀಸ್ ಅವರು ಅಲ್ಲೆಲ್ಲೋ ಡ್ರಗ್ಸ್ ರಾಕೆಟ್ ಹಿಡಿಯೋಕೆ ಹೋಗಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಹತ್ತಿರದಲ್ಲಿ ಅಂತ ಹೇಳಿ ಗೊತ್ತಾಗಿ ಇದು ಮಾಡಿದೆ. ಸೊ ಹಾಗಾಗಿ ತಂದೆಯವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಇಂಥದ್ದೆಲ್ಲ ಆಗಬಾರ್ದು. ಸರ್, ತಂದೆಯವರು ಈಗ ಸರಣಿ ಸಭೆಗಳನ್ನ ಮಾಡ್ತಿದ್ದಾರೆ ಸರ್. ಎಲ್ಲ ಕ್ಷೇತ್ರಗಳದ್ದು, ಎಲ್ಲ ವಿಧಾನಸಭಾ ಹಲವು ಸಮಸ್ಯೆಗಳನ್ನ ಹೇಳ್ಕೊಳ್ಳೋ ಕೆಲಸಕ್ಕೆ ಮುಂದಾಗಿದೆ. ಬಟ್ ಇದ್ರ ನಡುವೆ ಪರ್ಯಾಯವಾಗಿ ಈಗ ಒಂದು ಸಭೆಗಳನ್ನ ಮಾಡಬೇಕು ಅಂತ. ಈಗ ಪರಮೇಶ್ವರ್ ಅವರು ದಲಿತರ ಸಭೆ ಮಾಡ್ತೀನಿ ಅಂತ ಅಂತಾರೆ. ಮತ್ತೊಂದೆಡೆ DK ಶಿವಕುಮಾರ್ ಅವರು ಕೂಡ ಸಭೆ ಮಾಡ್ತೀನಿ. ಯಾರೇ ನಾಯಕರುಗಳು ಏನೇ ಸಭೆಗಳನ್ನು ಮಾಡಿದ್ರು ಕೂಡ ಅದು ಪಕ್ಷದ ಹಿತಾಸಕ್ತಿಗೋಸ್ಕರ ಇರುತ್ತೆ. ಸೊ ಹಾಗಾಗಿ ಅಂತದ್ದು ಮಾಡಿದ್ರು ಏನೋ ತಪ್ಪು. ಅಂದ್ರೆ ಸರ್, ಪಕ್ಷ ಮತ್ತೆ ಪಕ್ಷದ ಹೊರಗಡೆ ತಂದೆಯವ್ರನ್ನ ಟಾರ್ಗೆಟ್ ಮಾಡೋರಿಗೆ ಏನಂತ ಹೇಳ್ತೀರಿ? ಈಗ ತಂದೆಯವ್ರಿಗೆ ಟಾರ್ಗೆಟ್ ಸುಮ್ಮನೆ ಮಾಡ್ತಾರೆ. ಅವರಿಂದ ಯಾವುದೇ ತಪ್ಪುಗಳಾಗಿಲ್ಲದೆ ಹೋದ್ರೂ ಕೂಡ ರಾಜಕೀಯ ದುರುದ್ದೇಶದಿಂದ ಮಾಡ್ತಾರೆ. ಸೊ ಹಾಗಾಗಿ ತಂದೆಯವರು ಅದನ್ನ 40 ವರ್ಷಗಳ ದೀರ್ಘ ರಾಜಕೀಯ ಪಣದಲ್ಲಿ ಅದನ್ನ ನೋಡ್ಕೊಂಡೇ ಬಂದಿದ್ದಾರೆ. ಬಟ್ ಆದ್ರೆ ಇವಾಗ ಏನಪ್ಪಾ ಆಗಿದೆ ಅಂತಂದ್ರೆ ಬರೀ ಟೀಕೆ ಮಾಡೋದಿಲ್ಲ, ಬದಲಾಗಿ ಅಡ್ಡದಾರಿಯಲ್ಲಿ ತನಿಖಾ ಸಂಸ್ಥೆಗಳನ್ನ ಬೇರೆ ಬೇರೆ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ತಪ್ಪು ಮಾಡದೇ ಹೋದ್ರು ತಪ್ಪನ್ನ ಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅದು ತಪ್ಪು ಟ್ರೆಂಡ್ ಆಗ್ತಿರೋದು, ಡೇಂಜರಸ್ ಟ್ರೆಂಡ್ ಆಗ್ತಿರೋದು. ರಾಜಕೀಯ ಎದುರಾಳಿಗಳನ್ನ ಕುತಂತ್ರ ಮಾಡಿ ಹಣಿಬೇಕು ಅಂತ ಬಯಸ್ತಾ ಇದೆ ಬಿಜೆಪಿ ಪಕ್ಷ. ಬಟ್ ಆದ್ರೂ ಕೂಡ ಎಲ್ಲಿ ತನಕ ಜನರ ಬೆಂಬಲ ಇರುತ್ತೋ, ಎಲ್ಲಿ ತನಕ ಕೆಲವು ಸಂಸ್ಥೆಗಳಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೋ ಅಲ್ಲಿ ತನಕ ಸತ್ಯಕ್ಕೆ ಗೆಲುವಿದ್ದೇ ಇರುತ್ತೆ. ಪ್ರಾಮಾಣಿಕವಾಗಿ ಹೋರಾಟವನ್ನು ಗೆಲ್ಲಿಸಿರುತ್ತೆ. ಎಲ್ಲಾ ಶಾಸಕರು ನನಗೆ ಬಹಳ ಆತ್ಮೀಯರು. ಸೊ ಹಾಗಾಗಿ ಅವ್ರು ಹೇಳ್ತಿರ್ತಾರೆ. ಬಟ್ ತಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲಿ ತನಕ ಅವ್ರು ಮುಖ್ಯಮಂತ್ರಿಗಳಾಗಿರ್ತಾರೋ ಅಲ್ಲಿ ತನಕ ನಮ್ಗೆ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಆದ್ರೆ ನನಗೆ MLC ಅವಕಾಶ ಕೊಟ್ಟಿದ್ದಾರೆ, ಜನರ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ